ರೋಡು ಇದು 30 ಅಡಿ ರೋಡು. ಅಂದರೆ ಇವರು ರೋಡ್ನೇ ಪರ್ಚೇಸ್ ಮಾಡಿ ತಗೊಂಡಾರೆ ಒಂದು 8 ಗುಂಟೆ. ಮೆಟ್ಲಿಂಗ್ ರೋಡ್ನಿಂದ ಇದು ರೋಡ್ ಇದು ಮಾಡೋದು. ಒಟ್ಟು ಇದು 6 ಎಕರೆ. ಒಳ್ಳೆ ತೆಂಗಿನ ಮರ, ಒಳ್ಳೆ ಫಲ. ಒಟ್ಟು ಇದು ಮಾವಿನ ಮರ ಒಂದು 80 ಅವೆ. ತೆಂಗಿನ ಮರ 300 ತೆಂಗಿನ ಮರ ಸ್ವಂತ ಟೀ ಸೀಸನ್ 3 ಬೋರ್ವೆಲು ಸ್ವಂತ ಟೀ ಇಡ್ಸ್ಕೊಂಡ್ರೆ ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಅಲಿಗೇಷನ್ ಮಾಡ್ಯಾರೆ. ಒಳ್ಳೆ ವಾಟರ್ ಬೆಲ್ ಜಾಗ. ನೀರು ಮಾತ್ರ ಭಯಂಕರವಾಗದೆ. ನೀರು ಮಾತ್ರ ಸುಮ್ಮನೆ ದೂರಾಗ ಹರಿತಾವ. ಯಾವ ಥರ ಹಿಡಿಯುತ್ತೆ ನೋಡಿ. ಮಾವಿನ ಮರ 80. ಪೂರ್ತಿ ಎಲ್ಲ ಹಾಕಿ ತಂತಿ ಕಲ್ಲು ಹಾಕಿ ತಂತಿ ಬೇಲಿ ಮಾಡ್ತಾರೆ. ನೋಡಿ ಮರ ಆಗ್ಬಿಟ್ಟಿದ್ದು ಸಿಕ್ಕಾಬಿಟ್ಟಾಗಿದ್ದಾನದೆ. ಆರು ಎಕರೆ. ಇದು ಮೈಸೂರಿಗೆ ಒಂದು 48 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಚಾಮರಾಜನಗರ NH ರೋಡ್ಗೆ 3.5 ಕಿಲೋಮೀಟ್ರ್ ಆಗುತ್ತೆ. ಇದು ಸಂಪು ವಿಡಿಯೋ ಮಾಡಿ ಆಮೇಲೆ ಇದು ಚಿಕನ್ನ ಕಾಯಿ ಗುಡ್ಡಾಕದ ಓಪನ್ ವಿಡಿಯೋ ಮಾಡ್ತಾರೆ. ಮನೆ ಕಿಚನ್ ಅಟ್ಯಾಚ್ ಬಾತ್ರೂಮ್. ಒಳ್ಳೆ ಬೌಂಡರಿ 6 ಎಕರೆ ಜನರ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗದೆ. ಇದು ಕಾಯಿನ ಕೂಡ ನೋಡಿ ಬಿತ್ಕಾಯಿನ ಎಲ್ಲ ಸ್ಟಾಕ್ ಇಡ್ತಾರೆ ಇಲ್ಲಿ. ಒಂದು ಕಿತಕ್ಕೆ 20,000 ಕಾಯಿ ಬೀಳ್ತಾ ಅಂತ ಹೇಳ್ತಾರೆ. ಅಂದ್ರೆ ಅದೇ ಥರ ಆಗದ ಮರ ಮಾತ್ರ ಹೈ ಕ್ಲಾಸ್ ಆಗ್ಬಿಟ್ಟದೆ ನೋಡಿ. ಇಲ್ಲಿ ಆಗ್ಬಿಟ್ಟಿದ್ದು. ಇವರು ಎಳ್ನೀರು ಕೊಡಲ್ಲ, ಬರೀ ಕಾಯಿನೇ ಮಾಡಿದ್ವಿ ಕಾಯಿ ಕೀಳ್ತಾ ಇರೋದು. ಸುತ್ತಲೂ ಅದ್ಬಸ್ತ್ ಮಾಡಿ ತಂತಿ ಕಲ್ಲು ಹಾಕಿ ಗ್ಯಾಲರಿ ಪೆನ್ಸಿಂಗ್ ಆಗಿರೋದು. ತೋರಿಸ್ತವ್ರಿ ಒಳ್ಳೆ ಗಿಡ ಅಂತು. 6 ಎಕರೆ 300 ತೆಂಗಿನ ಮರ, 80 ಮಾವಿನ ಗಿಡಗಳು, 3 ಬೋರು. ಇವರು ಡೈರೆಕ್ಟ್ ರಿಜಿಸ್ಟರ್ ಆಗಿರೋ ಲ್ಯಾಂಡು. ಒಳ್ಳೆ ನೀರು. ಇಲ್ಲಿ ಒಂದು 2 ಕಿಲೋಮೀಟ್ರಲ್ಲಿ ಒಂದು ಕೆರೆ ಇದೆ. ಅದರಿಂದ ಅಲ್ಲಿ ಒಳ್ಳೆ ವಾಟರ್ ಬೆಡ್ ಜಾಗ ನೋಡಿ ಸರ್. 42 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ.
ಡೈರೆಕ್ಟ್ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಓನರು. ವಿಲೇಜ್ಗೆ ಒಂದು 500 ಮೀಟ್ರ್ ಆಗುತ್ತೆ. ಸೂಪರ್ ಇರೋ ತೋಟ ನೋಡಿ ಸರ್. 6 ಎಕರೆ ತೋಟ ಬೇಕು ಅಂದ್ರೆ ಒಳ್ಳೆ ಲ್ಯಾಂಡು. ನೀವು ಯಾರ ಪುಣ್ಯ ಯಾರ್ಯಾರ ಹಂಗಿದ್ದದ ಹೌದು ಋಣ ಸಂಬಂಧ ತಾನೇ ಅನ್ನೋದು. ನಿಮ್ ಋಣ ಇದ್ರ ನಿಮ್ಗೆ, ಅವ್ರ ಋಣ ಇದ್ರೆ ಅವನಿಗೆ. ಅವನು ರೋಡು ಸುಮಾರು 40 ಅಡಿ ರೋಡ್ ಇದು. ಒಂದು ಸ್ವಲ್ಪ ಆ ಕಡೆ ಈ ಮೇಲ್ಗಡೆ ಕೂಡ ಏನು ನಕಾಸ ರೋಡು. ಇದೊಂದು ಹಳ್ಳಿಯಿಂದ ಹಳ್ಳಿಗೆ ಹೋಗೋ ರೋಡು ಇದು. ಪ್ರತ್ಯೇಕವಾಗಿ ಗೇಟ್ ಮಾಡ್ಕೊಂಡ್ರೆ ಇಲ್ಲೇ ನುಕ್ಕೊಂಡು ಹೊರಗಡೆ ಹೋಗೋದು ನೋಡಿ ಸರ್. ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು. ಜನರ ಪ್ರಾಪರ್ಟಿ, ರೆಡ್ ಸಾಯಿಲು, ಒಳ್ಳೆ ಬೌಂಡೇರಿ, 6 ಎಕರೆ 10 ಗುಂಟೆ ನದಿ ನೋಡಿ. ಧನ್ಯವಾದಗಳು.